ನಮಸ್ತೆ, ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಈಗ ಹಬ್ಬಗಳ ಸಾಲು ಶುರುವಾಗಿದೆ. ಹಬ್ಬಗಳು ಬಂತು ಅಂದ ತಕ್ಷಣ ಒಂದು ತಿಂಗಳು ಮುಂಚೆನೇ ಎಲ್ಲ ಕ್ಲೀನಿಂಗ್ ಶುರು ಮಾಡಿಬಿಡ್ತೀರ ಎಲ್ಲರೂ. ಕ್ಲೀನಿಂಗ್ ಮಾಡ್ಕೋಬೇಕು. ಆದರೆ ಏನಾಗುತ್ತೆ ಅಂತಂದರೆ ಸ್ಟ್ರೆಸ್ ಮಾಡ್ಕೊಂಡು ಮಾಡ್ತೀರಾ, ಅದಕ್ಕೆ ಅಂತಲೇ ಒಂದು ತಿಂಗಳು ರಜೆ ಹಾಕ್ಬಿಡ್ತೀರಾ. ಈಗ ಶ್ರಾವಣ ಮಾಸ ಬರ್ತಿದೆ ಅಂತಂದರೆ ಆಷಾಢದಲ್ಲೇ ಎಲ್ಲ ರಜೆ ಹಾಕೋಕ್ಕೆ ಶುರು ಮಾಡ್ತೀರಾ. ಯೋಗ ಕ್ಲಾಸ್ಗೆ ಯೋಗ ಕ್ಲಾಸಿಗೆ ಬರದೇ ಇರೋರು ಅಷ್ಟೇ, ಅದನ್ನು ತುಂಬ ಒತ್ತಡ ತೊಗೊಂಡು ಎಲ್ಲ ಕೆಲಸನೂ ಒಟ್ಟಿಗೆ ಹಾಕ್ಕೊಂಡು ಇಡೀ ಮನೆ ಒಟ್ಟಿಗೆ ಕ್ಲೀನ್ ಮಾಡಬೇಕು ಅಂತ ಏನು ಮಾಡ್ತೀರಾ, ಮೆಂಟಲಿ ಫಿಸಿಕಲಿ ಎರಡರಲ್ಲೂ ನೀವು ಸ್ಟ್ರೈನ್ ಮಾಡ್ಕೊಳ್ತೀರಾ. ಜಾಸ್ತಿ ನಿಮಗೆ ಒತ್ತಡ ಜಾಸ್ತಿ ಆದಮೇಲೆ ಹಬ್ಬಗಳು ಬರೋ ಅಷ್ಟೊತ್ತಿಗೆ ಏನಾಗುತ್ತೆ, ತುಂಬ ಟಯರ್ಡ್ ಆಗಿರ್ತೀರ, ಸುಸ್ತಾಗ್ತಾ ಇರುತ್ತೆ. ಆಮೇಲೆ ಏನಾಗುತ್ತೆ, ಹಬ್ಬ ಮುಗಿದ ಮೇಲೂ ಮತ್ತೆ ರೆಸ್ಟ್ ತೊಗೊಳ್ತೀರ. ಇದು ಕೆಲಸಗಳೆಲ್ಲ ಮಾಡ್ತೀರಾ, ಆಮೇಲೆ ರೆಸ್ಟ್ ತೊಗೋಬೇಕು ಅಂತ ಅದಕ್ಕೊಂದಷ್ಟು ದಿವಸ ಹೆಚ್ಚು ಕಡಿಮೆ ಒಂದು ತಿಂಗಳು, ಒಂದೂವರೆ ತಿಂಗಳು ರಜೆ ಹಾಕ್ಬಿಡ್ತೀರ. ನಾನು ಹೇಳೋದೇನೆಂದರೆ, ಇಲ್ಲಿ ಯಾವಾಗಲೂ ನಾನು ಕ್ಲಾಸಲ್ಲಿ ಎಲ್ರಿಗೂ ಅದು ಹೇಳೋದು, ರಜೆ ಹಾಕೋದು ಬೇಡ. ಅಂದರೆ ಪಾರ್ಟ್ ಬೈ ಪಾರ್ಟು, ಒಂದು ದಿವಸ ಒಂದು ರೂಮ್ ಮಾಡ್ಕೊಳ್ಳಿ, ಇನ್ನೊಂದು ದಿವಸ ಒಂದು ಕಿಚನ್ ಮಾಡ್ಕೊಳ್ಳಿ, ಅಥವಾ ಒಂದು ದಿವಸ ಕ್ಲೀನ್ ಆಗಲಿಲ್ಲ ಅಂದರೆ 2 ದಿವಸ ಮಾಡ್ಕೊಳ್ಳಿ. ಸ್ವಲ್ಪನೇ ಮಾಡಿಕೊಂಡ್ರೆ ಕ್ಲಾಸ್ ಮಿಸ್ ಮಾಡ್ದಂಗೆ ಬಂದರೆ ಅವಾಗೇನಾಗುತ್ತೆ, ಎನರ್ಜಿನೇ ಇರುತ್ತೆ, ನಿಮಗೆ ಮೈಂಡು ರಿಲ್ಯಾಕ್ಸ್ ಆಗಿರುತ್ತೆ, ಕೆಲಸಗಳು ಸುಗಮವಾಗುತ್ತೆ, ಒತ್ತಡ ಇರಲ್ಲ. ಕೆಲಸ ಆಗಲಿಲ್ಲ ಅಂತ ಇದಂದರೆ ಪಾರ್ಟ್ ಬೈ ಪಾರ್ಟ್ ಯಾವುದೇ ಆಗಲಿ ನಾವು ಒಂದೇ ಸಲ ಹಾಕ್ಕೊಂಡು ಮಾಡೋಕ್ಕೆ ಹೋಗಬಾರ್ದು. ಇಡೀ ಮನೆ ಕ್ಲೀನ್ ಮಾಡ್ತೀನಿ 2-3 ದಿವಸದಲ್ಲಿ ಅಂತ ಮಾಡೋಕ್ಕೆ ಹೋಗ್ಬಾರ್ದು. ಇವಾಗೆಲ್ಲ ಏಜೆನ್ಸಿ ಮುಖಾಂತರ ಮಾಡ್ತಾ ಇದ್ದಾರೆ. ಆದರೆ ಕೆಲವರು ಅವರವರೇ ಮಾಡ್ಕೊಳ್ಳೋವಾಗ ಏನಾಗುತ್ತೆ, ಈ ಥರದ್ದೆಲ್ಲ ತುಂಬ ಎಲ್ಲನೂ ಒಂದೇ ಸಲ ಕರ್ಟನ್ಗಳೆಲ್ಲ ಒಗಿಬೇಕು, ಎಲ್ಲ ರೂಮ್ಗಳು ಒಂದೇ ಸಲ ಕ್ಲೀನ್ ಮಾಡಬೇಕು. ಈ ಥರದನ್ನು ಬಿಟ್ಬಿಟ್ಟು ನೀವು ಒಂದೊಂದೇ ಸ್ವಲ್ಪನೇ ಮಾಡ್ಕೊಳ್ತಾ ಬಂದರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಬಾಡಿನೂ ರಿಲ್ಯಾಕ್ಸ್ ಆಗಿರುತ್ತೆ, ನಿಮಗೆ ಜ್ವರ ಬರೋದು, ಮೈಕೈ ನೋವು ಏನೂ ಆಗೋದಿಲ್ಲ. ಈ ಥರ ಅಂದರೆ ನಾನು ಹೇಳೋದು, ನಿಧಾನಕ್ಕೆ ಮಾಡ್ಕೊಂಡು ಬಂದಾಗ ನೀವು ಮೆಂಟಲಿ ಫಿಸಿಕಲಿ ಹೆಲ್ತಿಯಾಗಿರ್ತೀರ. ಇದರೆಲ್ಲರೂ ಟಿಪ್ಸ್ ಕೊಡ್ತಾ ಇದ್ದೀನಿ, ಕೆಲವ್ರು ಮಾಡ್ಕೊಳ್ತಾ ಇದ್ದೀರಾ, ಕೆಲವರು ಈ ಥರ ಗೊತ್ತಿಲ್ಲದಲೇ ಜಾಸ್ತಿ ಸ್ಟ್ರೈನ್ ಮಾಡಿಕೊಂಡು ಮಲಕ್ಕೊಳ್ಳೋದು, ಜ್ವರ ಬರೋದು ಇದೆಲ್ಲ ಆಗುತ್ತೆ. ಅದಾಗ್ದಲೇ ಎಲ್ಲರೂ ಚೆನ್ನಾಗಿರಿ, ಆರೋಗ್ಯವಾಗಿರಿ. ಹಬ್ಬದ ಶುಭಾಶಯಗಳೆಲ್ರಿಗೂ. ನಮಸ್ತೆ.